ರುಚಿಯಾದ ಬಸಳೆ ಸೊಪ್ಪಿನ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಇವತ್ತು ಬಸಳೆ ಸೊಪ್ಪು ತಗೊಂಡು ಮನೆಯಲ್ಲೇ ಬೆಳೆದಿದ್ವಿ ಬಸಳೆ ಸೊಪ್ಪು. ನಾವು ಇದನ್ನ ನೀಟಾಗಿ ಎಲ್ಲ ತೊಳ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಮಣ್ಣೆಲ್ಲ ಇರುತ್ತೆ ಮನೆಯಲ್ಲೇ ನಾವು ಇದು ಮಾಡ್ಕೊಂಡಿರ್ತೀವಲ್ಲ, ಅದೆಲ್ಲ ಮಣ್ಣೆಲ್ಲ ಇರುತ್ತೆ. ಚಂದ ತೊಳ್ಕೋಬೇಕು. ತೊಳ್ಕೊಂಡು ನೀಟಾಗಿ ಇದನ್ನ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ, ಈ ತರ ಹೆಚ್ಕೋಬೇಕು. ಸಣ್ಣದಾಗಿ ಹೆಚ್ಕೊಂಡಾಗ ಅದು ಚೆನ್ನಾಗಾಗುತ್ತೆ ಅಂತ ಹೇಳಿ. ಇವಾಗ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಬೇಡ. ಒಗ್ಗರಣೆ ರೆಡಿ ಮಾಡ್ಕೊಂಡು ಒಂದು 3 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬಿಡೋಣ. ಹಾಕೊಂಡು ಸ್ವಲ್ಪ ಅದು ಬಾಡ್ದಂಗೆನೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಕರ್ಬೇವಿನ ಸೊಪ್ಪು ಸ್ವಲ್ಪ ಇದಾದ ತಕ್ಷಣ ನಾವು ಇಲ್ಲೇನ್ ಮಾಡ್ತಿದೀವಿ ಇವಾಗ ಅಂತಂದ್ರೆ, ರುಚಿಗೆ ನಾವು ಬೇಕಲ್ಲ ಹಸಿ ಮೆಣಸಿನ ಖಾರ ಹಾಕಂತ ಇದೀವಿ. ಸ್ವಲ್ಪ ಕೆಂಪು ಮೆಣಸು ಹಾಕಂತ ಇದೀವಿ. ಸ್ವಲ್ಪ ನಾವು ನಿಮ್ಗೆ ಯಾವ್ದು ಖಾರಕ್ಕೆ ಅನುಕೂಲ ಆಗುತ್ತೆ ಅದನ್ನ ಹಾಕೊಳ್ಳಿ. ಎಷ್ಟು ಬೇಕು ಅಷ್ಟೇ ಹಾಕೊಳ್ಳಿ. ನಾವು ಸ್ವಲ್ಪ ಖಾರ ಬೇಕು ಅಂತ ಸ್ವಲ್ಪ ಜಾಸ್ತಿ ಹಾಕೊಂಡಿದೀವಿ. ಇವಾಗ ಈರುಳ್ಳಿ ಹೆಚ್ಚಿಕೊಂಡಿದ್ವಲ್ಲ, ಈರುಳ್ಳಿ ಹಾಕಂದ್ರೆ ಈರುಳ್ಳಿ ನಾನು 1-2 ಈರುಳ್ಳಿ ತಗೊಂಡಿದ್ದೀನಿ. ಯಾಕಂದ್ರೆ ಆ ಈರುಳ್ಳಿ ಸ್ವಲ್ಪ ನಮಗೆ ಬಾಯಿ ಸಿಗ್ತಾ ಇರಬೇಕು. ಅದು ಸಣ್ಣ ಸಣ್ಣದಾಗಿ ಹೆಚ್ಕೋಬಾರ್ದು, ಒಂಚೂರು ದೊಡ್ಡದಾಗಿ ಹೆಚ್ಕೊಳ್ಳಿ. ಈ ತರ ಹೆಚ್ಕೊಂಡಿದ್ದೀನಲ್ಲ, ಇದು ಸಿಗ್ತಾ ಇರಲಿ ಬಾಯಿಗೆ ಅಂತ ಹೇಳಿ ಈ ತರ ಹೆಚ್ಕೊಂಡು ಈ ತರ ಒಗ್ಗರಣೆ ಸ್ವಲ್ಪ ಬಾಡ್ಬೇಕು. ಇದು ಈಗ ಬಾಡಿದೆ, ಕಾಣ್ತಾ ಇದೆಯಾ? ಈ ತರ ಬಾಡ್ಬೇಕಿದು. ಇದೆಲ್ಲ ಬಾಡಿದ್ಮೇಲೆ ನಾವೇನ್ ಮಾಡ್ಬೇಕು ಇವಾಗ ಅಂದ್ರೆ, ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನ ಪೂರ್ತಿ ಈ ಒಗ್ಗರಣೆಗೆ ಹಾಕ್ಬಿಡೋಣ. ಹಾಕಿ ನೀಟಾಗಿ ಅದನ್ನ ಒಂದ್ಸಲಿ ನಾವು ಕೈ ಆಡ್ಬಿಡೋಣ. ಕೈ ಆಡ್ಬೇಕು, ಯಾಕಂದ್ರೆ ಚೆನ್ನಾಗಿ ಕೈ ಆಡಿದಾಗ ಇದಾಗುತ್ತೆ. ಇಲ್ಲೊಂದು ಅರ್ಧ ಲೋಟ ನೀರು ತಗೊಂಡಿನಿ. ನೀರು ಸ್ವಲ್ಪ ಹಾಕಿ, ಭಾಳ ಏನ್ ಬೇಡ ನೀರು. ಇದರ ಸೊಪ್ಪಲ್ಲೂ ಸ್ವಲ್ಪ ನೀರಿನಂಶ ಇರುತ್ತೆ. ಹಂಗಾಗಿ ಸ್ವಲ್ಪ ಹುಳಿ, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಹುಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ಇಲ್ಲ ಸ್ವಲ್ಪ ಬೆಲ್ಲ. ಯಾಕಂದ್ರೆ ಬೆಲ್ಲ ನಾವೇನ್ ಮಾಡ್ತೀವಿ, ಬೇಕಂದ್ರೆ ಹಾಕೋಬಹುದು ನೀವು, ಬೇಡ ಅಂದ್ರೆ ಬೇಡ. ನಾನೇನ್ ಮಾಡ್ತೀವಿ, ನಮಗೊಂದು ಸ್ವಲ್ಪ ಸ್ವೀಟ್ ಇಷ್ಟ ಸ್ವಲ್ಪ, ಹಂಗಾಗಿ ಸ್ವಲ್ಪ ಬೆಲ್ಲ ಹಾಕಂತ ಇದೀವಿ. ಬೆಲ್ಲ ಹಾಕಿದ್ರೆ ಅದ್ರ ಟೇಸ್ಟ್ ಸ್ವಲ್ಪ ಚೇಂಜ್ ಬರುತ್ತೆ ಅಂತ ಹೇಳಿ ಈ ತರ ಹಾಕಿ ಒಂದ್ ನಿಮಿಷ ಮುಚ್ಚಿಬಿಡೋಣ. ಮುಚ್ಚಿದಾಗ ಅದು ಸ್ವಲ್ಪ ಬಾಡಿರುತ್ತೆ. ಯಾಕೆ ಇದನ್ನ ತೆಗೆದು ಹಾಕ್ತಾ ಇದೀನಿ ಅಂದ್ರೆ, 1 ನಿಮಿಷ ಸಾಕು. ಅಡಿಗೆ ಸೊಪ್ಪು ಸ್ವಲ್ಪ ಬೆಂದಂಗಾಗಿರುತ್ತೆ ಬೇಗ, ಮೇಲ್ಗಡೆ ಸ್ವಲ್ಪ ಹಸಿ ಇರುತ್ತೆ. ಹಂಗಾಗಿ ನಾನು ಈಗ ಮತ್ತೊಂದ್ಸಲಿ ಅದನ್ನ ಕೆಳಗೆ ಮುಚ್ಚಿದ್ವಿ. ಯಾಕಂದ್ರೆ ಹಾಕ್ಬೇಕಾದ್ರೆ ತುಂಬಾ ಸೊಪ್ಪಿತ್ತು, ನೀವು ನೋಡಿದ್ರಿ ಅನ್ಸುತ್ತೆ. ಇವಾಗ ನೋಡಿ, ಇದು ಫುಲ್ ಕಡಿಮೆ ಆಗಿದೆ. ಈ ತರ ಕಡಿಮೆ ಆಗಿ ಎಲ್ಲ ತಿರುಗಿಸಿ ನಾವು ನೀಟಾಗಿ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು 1-2 ನಿಮಿಷ ಬಿಟ್ಟು ಬಿಡೋಣ. 2 ನಿಮಿಷ ಬಿಟ್ಟಾಗ ಏನಾಗುತ್ತೆ, ಅದೆಲ್ಲ ನೀಟಾಗಿ ಸೊಪ್ಪು ಬೆಂದಿರುತ್ತೆ. ಇದು ಬೆಂದಾಗ ನಮಗೆ ಇದು ಆರೋಗ್ಯಕರವಾದ ರುಚಿಕರವಾದ ಬಸಳೆ ಸೊಪ್ಪಿಂದು ಪಲ್ಯ, ಸೊಪ್ಪು ಒಗ್ಗರಣೆ ರೆಡಿ ಆಗುತ್ತೆ ನಮಗೆ ಅಂತ. ಈ ತರ ರೆಡಿ ಆಗಿದೆ ನೋಡಿ. ಇದು ನಾವು ಮನೇಲಿ ಅವಾಗ ಇವಾಗ ಮಾಡ್ತಾ ಇರ್ತೀವಿ. ಅನ್ನದ ಜೊತೆ ತುಂಬಾ ಚೆನ್ನಾಗಾಗುತ್ತೆ ನಮಗಿದು. ಹಂಗಾಗಿ ಇದು ನಾವು ಮಾಡ್ತೀವಿ. ನೀವು ಮಾಡ್ಕೊಳ್ಳಿ, ರುಚಿಯಾಗಿರುತ್ತೆ.